10,000 ರು ಒಳಗೆ ಒಳ್ಳೆಯ ಸ್ಮಾರ್ಟ್ಫೋನ್ ಖರೀದಿಸಲು ಬಯಸುತ್ತಿದ್ದರೆ ನಿಮಗಾಗಿ ಬಂದಿದೆ 6300 mAh ಬ್ಯಾಟರಿಯ ರಿಯಲ್ಮಿ P4 ಲೈಟ್ ಫೋನ್. ರಿಯಲ್ಮಿ ಕಂಪನಿ ಭಾರತದ ಮೊಬೈಲ್ ಮಾರುಕಟ್ಟೆಗೆ ಹೊಸ ಬಜೆಟ್ ಫೋನ್ ತಂದಿದೆ. ರಿಯಲ್ಮಿ P4 ಲೈಟ್ ಹೆಸರಿನ ಈ ಫೋನ್ ತನ್ನ ಬ್ಯಾಟರಿ ಮತ್ತು ಬೆಲೆಯಿಂದಾಗಿ ಗಮನ ಸೆಳೆದಿದೆ. ರಿಯಲ್ಮಿಯ P4 ಸರಣಿಯಲ್ಲಿ ಇದು ಅತ್ಯಂತ ಕಡಿಮೆ ಬೆಲೆಯ ಮಾಡಲಾಗಿದೆ. ಈ ಫೋನ್ 2 ವೇರಿಯಂಟ್ಗಳಲ್ಲಿ ಲಭ್ಯವಿದೆ. 4GB ರ್ಯಾಮ್ ಮತ್ತು 64GB ಮೆಮೊರಿ. ಫೋನ್ನ ಬೆಲೆ 9,999 ರು ಇದೆ. ಆದರೆ ಬ್ಯಾಂಕ್ ಆಫರ್ ಎಲ್ಲ ಸೇರಿದರೆ 8,000 ರುಗೆ ಈ ಫೋನ್ ಲಭ್ಯವಿದೆ. 4GB ರ್ಯಾಮ್ ಮತ್ತು 128GB ಸ್ಟೋರೇಜ್. ಫೋನ್ನ ಬೆಲೆ 11,999 ರು ಇದೆ. ಬೀಚ್ ಗೋಲ್ಡ್, ಅಬ್ಸಿಡಿಯನ್ ಬ್ಲ್ಯಾಕ್ ಮತ್ತು ಸಿ ಬ್ಲೂ ಎಂಬ 3 ಆಕರ್ಷಕ ಬಣ್ಣಗಳಲ್ಲಿ ಈ ಫೋನ್ ಲಭ್ಯವಿದೆ. ಡಿಸ್ಪ್ಲೇ: ಈ ಫೋನ್ 64.74 ಇಂಚಿನ HD+ ಡಿಸ್ಪ್ಲೇ ಹೊಂದಿದೆ. ಜೊತೆಗೆ 90Hz ರಿಫ್ರೆಶ್ ರೇಟ್ ಮತ್ತು 563 ನಿಟ್ಸ್ ಗರಿಷ್ಠ ಬ್ರೈಟ್ನೆಸ್ ಇರುವುದರಿಂದ ಸ್ಕ್ರೋಲಿಂಗ್ ತುಂಬ ಸ್ಮೂತ್ ಆಗಿರುತ್ತದೆ. ಪ್ರೊಸೆಸರ್: ಇದರಲ್ಲಿ ಯುನಿಸಾಕ್ T7250 ಪ್ರೊಸೆಸರ್ ಮತ್ತು 4GB ರ್ಯಾಮ್ ಅಳವಡಿಸಲಾಗಿದೆ. ಆಪರೇಟಿಂಗ್ ಸಿಸ್ಟಮ್: ಸಾಫ್ಟ್ವೇರ್ ವಿಷಯಕ್ಕೆ ಬಂದರೆ ಈ ಫೋನ್ ಇತ್ತೀಚಿನ Android 15 ಆಧಾರಿತ ರಿಯಲ್ಮಿ UI-ನಲ್ಲಿ ಕಾರ್ಯನಿರ್ವಹಿಸುತ್ತದೆ. ಕ್ಯಾಮರಾ: ಫೋಟೋಗಾಗಿ ಹಿಂಭಾಗದಲ್ಲಿ 13 ಮೆಗಾಪಿಕ್ಸೆಲ್ ಪ್ರೈಮರಿ ಕ್ಯಾಮರಾ ಮತ್ತು ಮುಂಭಾಗದಲ್ಲಿ 5 ಮೆಗಾಪಿಕ್ಸೆಲ್ ಸೆಲ್ಫಿ ಕ್ಯಾಮರಾ ನೀಡಲಾಗಿದೆ. ಭದ್ರತೆ: ಬದಿಯಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಮತ್ತು ನೀರು ಧೂಳಿನಿಂದ ರಕ್ಷಣೆಗಾಗಿ IP54 ರೇಟಿಂಗ್ ಇದೆ. ಈ ಫೋನ್ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಎಂದರೆ ಅದರ ಬ್ಯಾಟರಿ. ಇದರಲ್ಲಿ ಬರೋಬ್ಬರಿ 6300 mAh ಸಾಮರ್ಥ್ಯದ ಬೃಹತ್ ಬ್ಯಾಟರಿ ನೀಡಲಾಗಿದೆ. ಹೀಗಾಗಿ ಒಮ್ಮೆ ಚಾರ್ಜ್ ಮಾಡಿದರೆ 1 ರಿಂದ 2 ದಿನಗಳವರೆಗೆ ಯೂಸ್ ಮಾಡಬಹುದು. ಇದರೊಂದಿಗೆ 15 ವ್ಯಾಟ್ ಟೈಪ್ ಸಿ ಚಾರ್ಜಿಂಗ್ ಸೌಲಭ್ಯವನ್ನು ಒದಗಿಸಲಾಗಿದೆ. 10,000 ರೂಪಾಯಿ ಒಳಗೆ ದೀರ್ಘಕಾಲ ಬಾಳಿಕೆ ಬರುವ ಬ್ಯಾಟರಿ ಇರುವ ಸ್ಮಾರ್ಟ್ಫೋನ್ ಬೇಕು ಎನ್ನುವರಿಗೆ ಈ ರಿಯಲ್ಮಿ P4 ಲೈಟ್ ಒಂದು ಉತ್ತಮ ಆಯ್ಕೆಯಾಗಿದೆ. ಈ ಫೋನ್ನ ಒಂದು ಮೈನಸ್ ಪಾಯಿಂಟ್ ಎಂದರೆ ಇಡೀ ಜಗತ್ತು 5G ಕಡೆಗೆ ಬದಲಾಗುತ್ತಿರುವ ಈ ಸಮಯದಲ್ಲಿ ಈ ಫೋನ್ 4G ಕನೆಕ್ಟಿವಿಟಿಯೊಂದಿಗೆ ಮಾತ್ರ ಬಂದಿದೆ. ಆದರೂ ಬಜೆಟ್ ಬೆಲೆಯನ್ನು ಪರಿಗಣಿಸಿದರೆ ದೈನಂದಿನ ಬಳಕೆಗೆ ಇದು ಒಂದು ಪಕ್ಕಾ ವ್ಯಾಲ್ಯೂ ಫಾರ್ ಮನಿ ಸ್ಮಾರ್ಟ್ಫೋನ್ ಆಗಿದೆ. ಈ ಫೋನ್ ಫೆಬ್ರವರಿ 24ರಿಂದ ಫ್ಲಿಪ್ಕಾರ್ಟ್ ಮತ್ತು ರಿಯಲ್ಮಿ ಅಧಿಕೃತ ವೆಬ್ಸೈಟ್ನಲ್ಲಿ ಮಾರಾಟವಾಗಲಿದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.